ಪ್ರಾಣಿಗಳ ಕೊಬ್ಬು ಮಿಶ್ರಣ ಆರೋಪಕ್ಕೆ ಸಂಬಂಧಪಟ್ಟ ಹಾಗೆ ಟಿಟಿಡಿ ಸದಸ್ಯ ಶಾಸಕ ಆರ್ ವಿ ದೇಶಪಾಂಡೆ ಪ್ರತಿಕ್ರಿಯೆ ನೀಡಿದ್ದಾರೆ. ಸಿಎಂ ಚಂದ್ರಬಾಬು ನಾಯ್ಡು ಆರೋಪದ ಬಗ್ಗೆ ನನಗೆ ಗೊತ್ತಿಲ್ಲ. ನಾವು ವರ್ಷಕ್ಕೆ 7 ರಿಂದ 8 ಸಭೆಗಳನ್ನು ಮಾಡ್ತೀವಿ. ಸಭೆಯಲ್ಲಿ ತಿರುಪತಿ ಅಭಿವೃದ್ಧಿ, ಪ್ರಸಾದದ ಬಗ್ಗೆ ಚರ್ಚಿಸ್ತೇವೆ. ತುಪ್ಪ, ಧಾನ್ಯ ಖರೀದಿ ಸೇರಿ ಹಲವು ವಿಚಾರಗಳ ಬಗ್ಗೆ ಚರ್ಚೆ ಆಗುತ್ತೆ. ಸಿಎಂ ಚಂದ್ರಬಾಬು ನಾಯ್ಡು ಆರೋಪದ ಬಗ್ಗೆ ನನಗೆ ಗೊತ್ತಿಲ್ಲ. ಈವರೆಗೆ ಯಾರೂ ಸಹ ಈ ಸಂಬಂಧ ದೂರನ್ನೂ ಕೊಟ್ಟಿಲ್ಲ. ಸಿಎಂ ಬಳಿ ದಾಖಲೆ ಇದೆ ಅಂತ ನಾನು ಭಾವಿಸ್ತೇನೆ. ದಾಖಲೆಗಳನ್ನು ಜನರ ಮುಂದಿಟ್ಟು ಅನುಮಾನವನ್ನು ಬಗೆಹರಿಸಬೇಕು. ಬೆಂಗಳೂರಿನಲ್ಲಿ ಕೈ ಶಾಸಕ ಆರ್ ವಿ ದೇಶಪಾಂಡೆ ಹೇಳಿಕೆ ನೀಡಿದ್ದಾರೆ. ಅವ್ರು ಮಾಡಿದ್ದು ಅಪವಾದ ಬಗ್ಗೆ ನನ್ನ ಕಿವಿ ಮೇಲೆ ಏನು ಬಂದಿಲ್ಲ ನಾ ಇದ್ದಾಗ. ಎರಡನೇದು, ನಾವು ನಮ್ಮ ಕರ್ತವ್ಯ ಏನು, ಗುಡಿ ಚೆನ್ನಾಗಿ ನಡಿಬೇಕು, ಭಕ್ತಾದಿಗಳಿಗೆ ಎಲ್ಲರಿಗೂ ದರ್ಶನ ಆಗಬೇಕು, ಸರಿ ದರ್ಶನ ಆಗಬೇಕು, ಮತ್ತು ಯಾವುದು ದುರ್ವ್ಯವಹಾರ ಆಗಬಾರ್ದು. ಅದು ಚರ್ಚೆಗಳು ನಮ್ಮ ನಿರ್ದೇಶಕ ಮಂಡಳಿಯ ಬೋರ್ಡ್ ಇರ್ತದೆ, ಅದಕ್ಕೆ ಸೀಮಿತ ಇರ್ತದೆ. ಅಲ್ಲೇ ನಾವು ವ್ಯವಸ್ಥೆ ಮಾಡಿದ ಬಗ್ಗೆ, ಮತ್ತೊಂದು ಮಾಡಿದ ಬಗ್ಗೆ, ಕೆಲವು ಲಡ್ಡುಗಳು ಮಾಡಬೇಕು, ಆ ವಿಚಾರದಲ್ಲಿ ಕೆಲವು ಸತೆ ಪ್ರಸ್ತಾವನೆ ಬರ್ತಾವೆ, ಅದಕ್ಕೆ ಮಂಜೂರು ಕೊಡ್ತೇವೆ. ನಾನು ಯಾವಾಗಲೂ ಯಾವ ಕಿಚನ್ ರೂಮ್ ಹೋಗಿ ಆ ಲಡ್ಡು ಹೆಂಗ್ ಮಾಡ್ತಾರೆ, ಸಾಂಬಾರ್ ಹೆಂಗ್ ಮಾಡ್ತಾರೆ, ಅಥವಾ ಪಲ್ಯ ಹೆಂಗ್ ಮಾಡ್ತಾರೆ ನಾ ಏನು ನೋಡಿಲ್ಲ. ನೋಡ್ಲಿಕ್ಕೆ ನನಗೆ ಪ್ರತಿಬಂಧಿದ್ದಿಲ್ಲ, ಅದು ನಾ ನೋಡಿಲ್ಲ. ಹಾಗಾಗಿ ಇದ್ರ ಬಗ್ಗೆ ನನಗೇನು ಆ ಪ್ರಕಾರ ಆಗಿದ್ದು ನನ್ನ ಗಮನಕ್ಕೆ ಬಂದಿಲ್ಲ. ಪ್ರಾಣಿಗಳ ಕೊಬ್ಬು ಮಿಶ್ರಣ ಆರೋಪಕ್ಕೆ ಸಂಬಂಧಪಟ್ಟ ಹಾಗೆ ಟಿಟಿಡಿ ಸದಸ್ಯ ಶಾಸಕ ಆರ್ ವಿ ದೇಶಪಾಂಡೆ ಪ್ರತಿಕ್ರಿಯೆ ನೀಡಿದ್ದಾರೆ. ಸಿಎಂ ಚಂದ್ರಬಾಬು ನಾಯ್ಡು ಆರೋಪದ ಬಗ್ಗೆ ನನಗೆ ಗೊತ್ತಿಲ್ಲ. ನಾವು ವರ್ಷಕ್ಕೆ 7 ರಿಂದ 8 ಸಭೆಗಳನ್ನು ಮಾಡ್ತೀವಿ. ಸಭೆಯಲ್ಲಿ ತಿರುಪತಿ ಅಭಿವೃದ್ಧಿ, ಪ್ರಸಾದದ ಬಗ್ಗೆ ಚರ್ಚಿಸ್ತೇವೆ. ತುಪ್ಪ, ಧಾನ್ಯ ಖರೀದಿ ಸೇರಿ ಹಲವು ವಿಚಾರಗಳ ಬಗ್ಗೆ ಚರ್ಚೆ ಆಗುತ್ತೆ. ಸಿಎಂ ಚಂದ್ರಬಾಬು ನಾಯ್ಡು ಆರೋಪದ ಬಗ್ಗೆ ನನಗೆ ಗೊತ್ತಿಲ್ಲ. ಈವರೆಗೆ ಯಾರೂ ಸಹ ಈ ಸಂಬಂಧ ದೂರನ್ನೂ ಕೊಟ್ಟಿಲ್ಲ. ಸಿಎಂ ಬಳಿ ದಾಖಲೆ ಇದೆ ಅಂತ ನಾನು ಭಾವಿಸ್ತೇನೆ. ದಾಖಲೆಗಳನ್ನು ಜನರ ಮುಂದಿಟ್ಟು ಅನುಮಾನವನ್ನು ಬಗೆಹರಿಸಬೇಕು. ಬೆಂಗಳೂರಿನಲ್ಲಿ ಕೈ ಶಾಸಕ ಆರ್ ವಿ ದೇಶಪಾಂಡೆ ಹೇಳಿಕೆ ನೀಡಿದ್ದಾರೆ. ಅವ್ರು ಮಾಡಿದ್ದು ಅಪವಾದ ಬಗ್ಗೆ ನನ್ನ ಕಿವಿ ಮೇಲೆ ಏನು ಬಂದಿಲ್ಲ ನಾ ಇದ್ದಾಗ. ಎರಡನೇದು, ನಾವು ನಮ್ಮ ಕರ್ತವ್ಯ ಏನು, ಗುಡಿ ಚೆನ್ನಾಗಿ ನಡಿಬೇಕು, ಭಕ್ತಾದಿಗಳಿಗೆ ಎಲ್ಲರಿಗೂ ದರ್ಶನ ಆಗಬೇಕು, ಸರಿ ದರ್ಶನ ಆಗಬೇಕು, ಮತ್ತು ಯಾವುದು ದುರ್ವ್ಯವಹಾರ ಆಗಬಾರ್ದು. ಅದು ಚರ್ಚೆಗಳು ನಮ್ಮ ನಿರ್ದೇಶಕ ಮಂಡಳಿಯ ಬೋರ್ಡ್ ಇರ್ತದೆ, ಅದಕ್ಕೆ ಸೀಮಿತ ಇರ್ತದೆ. ಅಲ್ಲೇ ನಾವು ವ್ಯವಸ್ಥೆ ಮಾಡಿದ ಬಗ್ಗೆ, ಮತ್ತೊಂದು ಮಾಡಿದ ಬಗ್ಗೆ, ಕೆಲವು ಲಡ್ಡುಗಳು ಮಾಡಬೇಕು, ಆ ವಿಚಾರದಲ್ಲಿ ಕೆಲವು ಸತೆ ಪ್ರಸ್ತಾವನೆ ಬರ್ತಾವೆ, ಅದಕ್ಕೆ ಮಂಜೂರು ಕೊಡ್ತೇವೆ. ನಾನು ಯಾವಾಗಲೂ ಯಾವ ಕಿಚನ್ ರೂಮ್ ಹೋಗಿ ಆ ಲಡ್ಡು ಹೆಂಗ್ ಮಾಡ್ತಾರೆ, ಸಾಂಬಾರ್ ಹೆಂಗ್ ಮಾಡ್ತಾರೆ, ಅಥವಾ ಪಲ್ಯ ಹೆಂಗ್ ಮಾಡ್ತಾರೆ ನಾ ಏನು ನೋಡಿಲ್ಲ. ನೋಡ್ಲಿಕ್ಕೆ ನನಗೆ ಪ್ರತಿಬಂಧಿದ್ದಿಲ್ಲ, ಅದು ನಾ ಏನು ನೋಡಿಲ್ಲ. ಹಾಗಾಗಿ ಇದ್ರ ಬಗ್ಗೆ ನನಗೇನು ಆ ಪ್ರಕಾರ ಆಗಿದ್ದು ನನ್ನ ಗಮನಕ್ಕೆ ಬಂದಿಲ್ಲ. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.